ಅರೆ ಒಂದು ರಾಜ್ಯ ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿನ ಇದು, ಸಚಿವರುಗಳು ನಡ್ಕೊಳ್ತಕ್ಕಂಥ ರೀತಿನ ಇದು. ಮೊನ್ನೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಮೆಮೊರಂಡಮ್ ಕೊಟ್ಟರು. ಸಹಜ, ಬೆಂಗಳೂರಿನ ರಸ್ತೆಗಳ ಬಗ್ಗೆ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ದೇಶ ವಿದೇಶಗಳಿಂದ ಬೆಂಗಳೂರು ಮಹಾನಗರಕ್ಕೆ ಬರ್ತಾರೆ. ಅರೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಮೆಮೊರಂಡಮ್ ಕೊಟ್ಟರೆ ಅವ್ರಿಗೂ ಧಮಕಿ ಹಾಕ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅಂದ್ರೆ ರಾಜ್ಯ ಸರ್ಕಾರ ಒಂದು ರೀತಿ ಗುಂಡಾಗರ್ದಿಗೆ ಹೇಳಿದಂತೆ ಕಾಣ್ತಾ ಇದೆ. ಇದು ಧಮಕಿ ಹಾಕುವಂತ ಈ ಪರಿಪಾಠ ಹಿಂದೆ ಯಾವತ್ತೂ ಕೂಡ ಇರಲಿಲ್ಲ. ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಎಲ್ಲ ವಿಚಾರದಲ್ಲೂ ಎಡುತ್ತಾ ಇರುವಂಥದ್ದು. ಭ್ರಷ್ಟಾಚಾರದ ಬಗ್ಗೆ ನನ್ನನ್ನು ಟೀಕೆ ಮಾಡಿದ್ರು. ಏನಾಯ್ತು ಮೊನ್ನೆ ದಿನ? ಸರ್ಫರಾಜ್ ಖಾನ್ ಯಾರಿವರು? ಹೌಸಿಂಗ್ ಮಿನಿಸ್ಟರ್ ಜಮೀರ್ ಅಹಮದ್ ಅವರ ಆಪ್ತ ಸಹಾಯಕರು, ಪ್ರೈವೇಟ್ ಸೆಕ್ರೆಟರಿ ಟು ಜಮೀರ್ ಅಹಮದ್, ಆನರಬಲ್ ಮಿನಿಸ್ಟರ್ ಆಫ್ ಕರ್ನಾಟಕ. ಲೋಕಾಯುಕ್ತ ದಾಳಿ ಆದಾಗ 14,35,00,000 ರೂಪಾಯಿ ಅವ್ರ ಮನೆಯಲ್ಲಿ ಸೀಸ್ ಆಗ್ತದೆ ಅಂತ ಹೇಳಿದ್ರೆ ಭ್ರಷ್ಟಾಚಾರ ಅಲ್ವೇನಿದು? ನೀವು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತೀರಾ? ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಬಿ ಆರ್ ಪಾಟೀಲ್ ಅವರು ಒಂದು ವರ್ಷದ ಹಿಂದೆನೇ ಹೇಳಿದ್ರು, ಇದೇ ಸರ್ಫರಾಜ್ ಖಾನ್ ಅವನ ಬಗ್ಗೆ ಆರೋಪ ಮಾಡಿ ಯಾವುದೋ ಒಂದು ಪ್ರಾಜೆಕ್ಟ್ ನಲ್ಲಿ ಇವತ್ತು ಲಂಚ ಕೇಳ್ತಾ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ರು. ಆಡಿಯೋ ಟೇಪ್ ಕೂಡ ಲೀಕ್ ಆಗಿತ್ತು. ಏನ್ ಮಾಡಿದ್ರು ರಾಜ್ಯದ ಮುಖ್ಯಮಂತ್ರಿಗಳು? ಅರೆ ನಿಮ್ಮ ಪಕ್ಷದ ಒಬ್ಬ ಹಿರಿಯ ಶಾಸಕ ಒಬ್ಬ ಅಧಿಕಾರಿ ಮೇಲೆ ಆರೋಪ ಮಾಡಿದ್ದಾರೆ, ಪ್ರೈವೇಟ್ ಸೆಕ್ರೆಟರಿ ಮೇಲೆ ಆರೋಪ ಮಾಡಿದ್ದಾರೆ. ಇವತ್ತು ಅವನ ಮನೆಯಲ್ಲಿ ಇವತ್ತು 14.5 ಕೋಟಿ ಹಣ ಸೀಸ್ ಆಗ್ತದೆ ಲೋಕಾಯುಕ್ತ ದಾಳಿನಲ್ಲಿ. ಒಬ್ಬ ಪ್ರೈವೇಟ್ ಸೆಕ್ರೆಟರಿ ಮನೆಯಲ್ಲಿ 14.5 ಕೋಟಿ ಸೀಸ್ ಆಗ್ತದೆ ಅಂತ ಹೇಳಿದ್ರೆ ಇನ್ ಬೇರೆಯವ್ರ ಮನೆ ರೈಡ್ ಆದ್ರೆ ಎಷ್ಟು ಹಣ ಸೀಸ್ ಆಗ್ಬೋದು ಒಂದು ಅಂದಾಜು ಲೆಕ್ಕ ಹಾಕ್ಬೇಕಾಗ್ತದೆ ಇವತ್ತು. ಇದ್ರ ಬಗ್ಗೆ ಯಾಕೆ ಮುಖ್ಯಮಂತ್ರಿಗಳು ಮೃದು ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ? ಅದಕ್ಕೂ ಕೂಡ ಇವತ್ತು ರಾಜ್ಯ ಜನಕ್ಕೆ ಉತ್ತರವನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ಕೊನೆಯದಾಗಿ ರಾಹುಲ್ ಗಾಂಧಿ ಅವರಿಗೆ, ಸಿದ್ದರಾಮಯ್ಯನವರಿಗೆ ಅಥವಾ ಕಾಂಗ್ರೆಸ್ನವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಂಡ್ರೆ ಆಗೋದಿಲ್ಲ. ಅವರ ಜನಪ್ರಿಯತೆಯನ್ನು ಸಹಿಸೋದಕ್ಕೂ ಕೂಡ ಆಗೋದಿಲ್ಲ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತೇಳಿ ದೂರುವುದು ಬಿಟ್ರೆ ಇನ್ನೇನು ಕೂಡ ಅವ್ರು ಕಟ್ಟ ಹಾಕಿರುವಂಥದ್ದು ಏನಿಲ್ಲ ರಾಜ್ಯ ಸರ್ಕಾರ. ಏನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಮನ್ರೇಗಾನ ಹೆಸರು ಬದಲಾವಣೆ ಮಾಡಿ ವಿಬಿಜಿ ರಾಮ್ಜಿ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಹೆಸರು ಬದಲಾವಣೆ ಮಾಡಿದ್ರು. ಕನ್ನಡ ದೇಶದ ಪ್ರಧಾನಮಂತ್ರಿಗಳಾಗಿ ತೆಲಂಗಾಣದ ವಿಚಾರದಲ್ಲಿ ಇದು ರಾಜ್ಯ ಎರಡು ಕಂತುಗಳು ಯಾಕೆ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ?